ರಾಜಧಾನಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಇಡೀ ಮನೆಯನ್ನೇ ದರೋಡೆ ಮಾಡಿದ್ದಾರೆ ಖದೀಮರು. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಹಳೆಯ ಮನೆಯ ಕೂಗಳತಿಯ ದೂರದಲ್ಲಿಯೇ ದರೋಡೆ ಆಗಿರುವಂಥದ್ದು. ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಿದ್ದಂತಹ ವೇಳೆ 1.5 kg ಚಿನ್ನಾಭರಣ ನಗದನ್ನು ದೋಚಿ ಕಳ್ಳರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಿದೆ. ಕಳೆದ 4ನೇ ತಾರೀಕು ರಾಜಸ್ಥಾನ ಮೂಲದ ಮಂಜುಳಾ ದೇವಿ ಎಂಬುವರು ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಿದ್ರು. ಮನೆಗೆ ಡಿಜಿಟಲ್ ಲಾಕರ್, ಹತ್ತೋದಕ್ಕೂ ಕೂಡ ಮೆಟ್ಟಿಲಿರಲಿಲ್ಲ, ಬಾಗಿಲಂತೂ ಕೂಡ ಕಾಣುವುದೇ ಇಲ್ಲ. ಹೀಗಿದ್ರೂ ಕೂಡ ನುಗ್ಗಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. ಹಾಡ ಹಗಲೇ ಪಕ್ಕದ ಮನೆಯಲ್ಲಿ ಹತ್ತಿ ಜಂಪ್ ಮಾಡಿ ಎಂಟ್ರಿ ಕೊಟ್ಟ ಕಳ್ಳರು ಗ್ರಿಲ್ಲನ್ನು ಕಟ್ ಮಾಡಿ ಕೃತ್ಯವನ್ನು ಎಸಗಿದ್ದಾನೆ. 2-3 ದಿನ ಸತತವಾಗಿ ಬಂಗಲೆಯನ್ನು ವಾಚ್ ಮಾಡಿದಂತಹ ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ ಗೊತ್ತಾಗ್ತಾ ಇದ್ದ ಹಾಗೆ ಕೃತ್ಯವನ್ನು ಎಸಗಿದ್ದಾರಂತೆ. ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಮನೆಯಲ್ಲಿದ್ದಂತಹ 250 ಗ್ರಾಂ ಚಿನ್ನ, ಆಮೇಲೆ 2 kg ಬೆಳ್ಳಿ ವಸ್ತುಗಳನ್ನು ಕದ್ದಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಕಳ್ಳನಿಗಾಗಿ ಬಲೆಯನ್ನು ಬೀಸಿದ್ದಾರೆ.